ನಮಸ್ಕಾರ. ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಪಟ್ಟಣ ಪಂಚಾಯಿತಿಯಲ್ಲಿ ವಚನಗಳ ಪಿತಾಮಹರಾದ ಡಾಕ್ಟರ್ ಹಳಕಟ್ಟಿಯವರ ಜನ್ಮ ದಿನಾಚರಣೆಯನ್ನು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಾದ ಲೋಕ್ಯನಾಯಕರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಕರಾದ ಕುರಿಜಯಣ್ಣ, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯವರಾದ RI ಮೊಯ್ದೀನ್, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪ, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯವರಾದ ಮಧುಕರ ನಾಯಕ, ಶ್ರೀನಿವಾಸ್, ಇನ್ನು ಮುಂತಾದ ಸಿಬ್ಬಂದಿ ವರ್ಗ, ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಕರಾದ ಕುರಿಜಯಣ್ಣರವರು ವಚನಗಳ ಪಿತಾಮಹರಾದ ಡಾಕ್ಟರ್ ಹಳಕಟ್ಟಿಯವರ ಜನ್ಮ ದಿನಾಚರಣೆಯನ್ನು ಉದ್ದೇಶಿಸಿ ಮಾತನಾಡಿದರು. ಹಳಕಟ್ಟೆ ವಚನ ಗುರು ಅಂತ ಹೇಳಬಹುದು, ಬಯಸ್ಬೋದು. ಇಂಥ ಪ್ರತಿಯೊಂದು ನಾವು ವಚನ ತಿಳಿಸ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಒಳಗೆ ಪ್ರತಿಯೊಬ್ಬರಿಗೂ ವಿದ್ಯಾ ಮಕ್ಕಳಾಗಿರ್ಬೋದು, ಬರ್ತಕ್ಕಂಥ ವಿದ್ಯಾವಂತರಾಗಿರ್ಬೋದು, ಈ ಒಂದು ವಚನ ಪರವಾಗಿ ಶಿಕ್ಷೆಗೆ ಹೇಳ್ಬಿಟ್ಟು ಒಂದು ವಚನಕ್ಕೂ ಕೂಡ ಒಂದು ಜಯಂತಿ ಮಾಡಬೇಕಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಕಡೆಗಳು ಗಮನಿಸಿದ್ದಾರೆ. ಅದೇ ಥರವಾಗಿ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯವರು, ಅದೇ ಥರವಾಗಿ ನಮ್ಮ ನೌಕರ ಸಂಘದಾಗಿರ್ತಕ್ಕಂಥ ಚಿನ್ನಪ್ಪನವರು, ನಮ್ಮ ಸಿಬ್ಬಂದಿ ವರ್ಗದವರೆಗೂ, ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ನಾನು ಹೇಳ್ತಿದ್ದೀನಿ. ಅದೇ ಥರವಾಗಿ ನಮ್ಮ ದಿನಾಂಕನೇ ಮತ್ತು ಒಂದು ವಿಚಾರ ಹೇಳಿದರೆ ಈಗ ಅದನ್ನು ಹೊಸದಾಗಿ ಅವರು ಒಂದು ಜಯಂತಿ ಮಾಡ್ತಕ್ಕಂಥದ್ದು. ಇಂಥ ಜಯಂತಿಗಳಲ್ಲಿ ನಾವು ಪ್ರತಿಯೊಂದು ಹಬ್ಬ ಥರ ಮಾಡಬೇಕು. ಮುಂದೆ ಬರ್ತಕ್ಕಂಥ ಪೀಳಿಗೆಯ ಮಕ್ಕಳಿಗೂ ತಿಳಿಸಬೇಕು. ನಮ್ಮ ಪಟ್ಟಣ ಪಂಚಾಯತ್ ಇರ್ತಕ್ಕಂಥ ಸದಸ್ಯರು ಕೂಡ ತಿಳ್ಕೊಂಡು ಉದ್ದೇಶವಾಗಿ ಒಂದು ಜಯಂತಿಗಳನ್ನು ಮಾಡಿದರೆ ಮುಂದಕ್ಕೆ ನಾವು ಮಾರ್ಗದರ್ಶನ ಸಿಗುತ್ತೆ. ಯಾಕಂದರೆ ಎಷ್ಟೋ ಒಂದು ತಿಳುವಳಿಕೆ ಅಂತಕ್ಕಂಥ ಕಾಲದಲ್ಲಿ ಅವತ್ತು ವಿದ್ಯಾ ಕರ್ಮಿಗಳ ಕಾಲದಲ್ಲಿ ಕಷ್ಟಪಟ್ಟು ವಚನವನ್ನು ಬಂದು ಯಾವ ಥರ ನಡಿ, ಯಾವ ಥರ ನುಡಿ, ಯಾವ ಥರ ನಾವು ಹೋಗಬೇಕು, ಯಾವ ಥರ ಸಂಸ್ಕೃತ ಕಲಿಬೇಕು, ನಾವು ಯಾವ ಥರ ಅಧ್ಯಾತ್ಮವನ್ನು ಓಡಾಡಬೇಕು, ಭಾಷೆಗೆ ನಾವು ಯಾವ ಥರ ವಚನ ಮಾತಾಡಬೇಕು ಅಂತಕ್ಕಂಥದ್ದು ಭಾಳ ಉತ್ತಮ ಕೊಡ್ತಕ್ಕಂಥದ್ದಿದ್ರೆ ನಮ್ಮ ಹಳಕಟ್ಟೆ ಸಾರ್ವಜನಿಕ ಇಷ್ಟಪಡ್ತಿದ್ದೀನಿ. ಇಂಥ ಜಯಂತಿಗಳು ನಾವು ಮಾಡಿ ಭಾಳ ಖುಷಿ ಕೊಡಬೇಕು, ತಿಳುವಳಿಕೆ ಕೊಡಬೇಕು, ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಆಗ್ತದೆ ಅಂತ ಹೇಳಿ ನನಗೆ ಇಷ್ಟವನ್ನು ಅವಕಾಶ ಮಾಡ್ಕೊಳ್ಳಲ್ಲ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.